ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಿಮ್ಗೆ ಈಗಾಗಲೇ ತಮ್ಮನೇಲ್ ನೋಡಿ ಗೊತ್ತಾಗಿರುತ್ತೆ ಇದು ಬಂದು ಯಾವುದರ ವ್ಲಾಗ್ ಅಂತ ಹೇಳ್ಬಿಟ್ಟು. ಅಫ್ಕೋರ್ಸ್ ಇದು ಬಂದು ಜಾತ್ರೆಯ ವ್ಲಾಗ್ ಆಗಿರುತ್ತೆ. ನಮ್ಮೂರ ಜಾತ್ರೆ ಬಂದು 11ನೇ ತಾರೀಕಿಂದ 16ನೇ ತಾರೀಕುವರೆಗೂ ಇತ್ತು. 5 ವರ್ಷಗಳ ನಂತರ ಮಾಡ್ತಾ ಇರುವಂತಹ ಜಾತ್ರೆ. ನಮ್ಮದು ನೆಲೆ ಬಂದ್ಬಿಟ್ಟು ಹಾವೇರಳ್ಳಿಲಿದ್ದಿದ್ದು. ಸೊ ನಾವೀಗ ಕೆಂಪಳ್ಳಿಲೇ ಮನೆ ಕಟ್ಕೊಂಡು ಇಲ್ಲೇ ವಾಸ ಇರೋದ್ರಿಂದ ಈ ಊರ ಪದ್ಧತಿ ಪ್ರಕಾರ ಯಾವ ಥರ ಜಾತ್ರೆ ಮಾಡಬೇಕೋ ಆ ಥರನೇ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ವಿ. ಹಾವೇರಳ್ಳಿಲಿ ಬಂದು ನೆಕ್ಸ್ಟ್ ವಾರ ಇರುತ್ತೆ ಅಷ್ಟೇ. ಇದೇ ದೇವರೇ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಳ್ಳುತ್ತೆ. ಸೊ ನಾವು ಇಲ್ಲೇ ಇರೋದ್ರಿಂದ ಈ ಊರ ಪದ್ಧತಿ ಪ್ರಕಾರನೇ ತಾಯಿಗೆ ಪೂಜೆ ಸಲ್ಲಿಸೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ಮಂಗಳವಾರ ಸಾಯಂಕಾಲದ್ದು ಉಪಹಾರ ತಗೊಂಡೋಗೋದು. ಫಸ್ಟ್ನೇ ದಿನ ಜಾತ್ರೆದು ಡೇ 1 ಅಂತಲೇ ಹೇಳ್ತೀನಿ. ಸೊ ಅದಕ್ಕೋಸ್ಕರ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀವಿ. ಫಸ್ಟು 2 ಉಪಹಾರನ ತೊಗೊಂಡು ಹೋಗ್ತೀವಿ. ಬೆಳಗಿನ ಜಾವಕ್ಕೆ 1 ತೊಗೊಂಡು ಹೋಗೋದು. ಎಲ್ಲ ಊರುಗಳಲ್ಲೂ ಒಂದೊಂದು ಥರ ಇರುತ್ತೆ. ಆ ಊರಿನ ಪದ್ಧತಿ ನೀತಿ ನಿಯಮಗಳ ಪ್ರಕಾರ ಜಾತ್ರೆನ ಮಾಡ್ತಾರೆ. ಸೊ ಈ ಊರಲ್ಲೂ ಅದೇ ಥರ ಇತ್ತು. ನಾವು ಈ ಊರಲ್ಲಿ ಫಸ್ಟ್ನೇ ಸಲ ಜಾತ್ರೆ ಮಾಡ್ತಾ ಇರೋದ್ರಿಂದ ನಮಗೆ ಸ್ವಲ್ಪ ಗಾಬರಿನೇ ಇತ್ತು. ಏನಕ್ಕಂದರೆ ನಮ್ಮೂರ ಥರ ಇಲ್ಲಿ ಉಪಹಾರ ಅದೆಲ್ಲ ತಗೊಂಡೋಗೋದು ಸ್ವಲ್ಪ ಎಕ್ಸ್ಟ್ರಾ ಇತ್ತು. ಅಲ್ಲಿ ಎಲ್ಲ ಉಪಹಾರ ಏನೂ ಇರಲಿಲ್ವಂತೆ, ಬರೀ ಆರತಿ ತಗೊಂಡೋಗ್ತಿದ್ರಂತೆ. ಅದು ಅಲ್ಲದೆ ನಾನು ಮದುವೆ ಆಗಿ ಬಂದಾಗಿಂದ ಇದು ಬಂದು ನನಗೆ ಫಸ್ಟ್ನೇ ಜಾತ್ರೆ ಅಂತಲೇ ಹೇಳ್ತೀನಿ. ಸೊ ಸ್ವಲ್ಪ ಗಾಬರಿನೇ ಇತ್ತು. ಬಟ್ ಏನೂ ತೊಂದರೆ ಆಗಲಿಲ್ಲ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಕೇಳ್ಕೊಂಡೇ ಮಾಡಿದ್ವಿ ಸಹ ನಾವು. ಸೊ ನೋಡ್ತಾ ಇರ್ಬೋದು, ಫಸ್ಟೇ ಬಂದು ಉಪಹಾರ ಎಲ್ಲ ತೊಗೊಂಡೋಗಿ ದೇವಸ್ಥಾನದ ಹತ್ರ ಪೂಜೆ ಎಲ್ಲ ಮುಗಿಸಿ ನಾವು ಹೊರಟಾಗ ಬಂದು 12:30 ಆಗಿತ್ತು. ಮನೆಗೆ ಬಂದಾಗ ಬೆಳಗಿನ ಜಾವ 5:30. ಜಾತ್ರೆ ಅಂದಮೇಲೆ ಜಾತ್ರೆ ಮನೆ ಅಂದಮೇಲೆ ಸಖತ್ ಕೆಲಸಗಳಿದ್ದೇ ಇರುತ್ತೆ. ಸೊ ನನ್ನ ಹಸ್ಬೆಂಡ್ ಅವ್ರ ಅಕ್ಕ ಬಂದಿದ್ದರು. ನಮ್ಮಮ್ಮ ಅವರೆಲ್ಲ ಸಾಯಂಕಾಲ ಬರ್ತೀನಿ ಅಂತ ಹೇಳಿದರು. ನಾವು ಅಷ್ಟೊತ್ತಿಗೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಮಾರ್ಕೆಟಿಂದ ಸ್ವಲ್ಪ ಸೊಪ್ಪು, ತರಕಾರಿ, ಹೂವು ಎಲ್ಲ ತೊಗೊಂಡು ಬಂದಿದ್ದರು. ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ನಾನು ಸ್ವಲ್ಪ ಹೂವು ಕಟ್ಟೋದಿತ್ತು, ಅದಕ್ಕೋಸ್ಕರ ಕಟ್ಟೆತ್ತಿಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಅಷ್ಟು ಕಟ್ಟೋಕ್ಕಾಗಿಲ್ಲ. ಆಮೇಲೆ ಅಮ್ಮ ಸ್ವಲ್ಪ ಎಲ್ಪ್ ಮಾಡಿದ್ರು. ಅವರೆಲ್ಲ ಸೊಪ್ಪೆಲ್ಲ ಸೋಸಿದ ನಂತರ ಅಮ್ಮ ದಿವ್ಯ ಎಲ್ಲ ಸ್ವಲ್ಪ ಹೂ ಕಟ್ಟೋಕ್ಕೆ ಹೆಲ್ಪ್ ಮಾಡಿದ್ರು. ನಾನು ಆಗುವಷ್ಟು ಕಟ್ಟೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಹೂವು ಎಷ್ಟು ಬೇಕೋ ಅಷ್ಟು ಕಟ್ಟಿ ಎತ್ತಿಕ್ಕಿದ್ದಾಯಿತು. ಏನಕ್ಕಂದರೆ ಅದನ್ನೆಲ್ಲ ಪೂರ್ತಿ ಕಟ್ಟೋಷ್ಟು ಫ್ರೀಯಾಗಿ ಯಾರೂ ಇರಲಿಲ್ಲ. ಸೊ ಬೇಗ ಸ್ನಾನ ಮಾಡಿಕೊಂಡು ಈಗ ತಮಟ ಮಿದ್ಯೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ. ನನಗಂತೂ ಇದ್ರದ್ದು ಗಂಧ ಗಾಳಿ ಸಹ ಗೊತ್ತಿಲ್ಲ. ಸೊ ನನ್ನ ಹಸ್ಬೆಂಡ್ ಅವ್ರ ಅಕ್ಕ ಮತ್ತು ನಮ್ಮ ಅಮ್ಮ ಅವ್ರು ಬಂದಿದ್ದರು. ಸೊ ಅವ್ರು ಬಂದು ಎಲ್ಪ್ ಮಾಡಿದ್ರು. ಒಂದು ಅರ್ಧ ಗಂಟೆ 3/4 ಗಂಟೆ ಅಷ್ಟೇ ಅನಿಸುತ್ತೆ. ಸ್ವಲ್ಪ ಬೇಗನೆ ಎಷ್ಟು ಬೇಗ ಮಾಡಿದ್ರು ಅಂದರೆ ತಮಟನ ಇಷ್ಟು ಬೇಗ ಮಾಡ್ಬೋದು ಅಂತ ನನಗೆ ಗೊತ್ತೇ ಇರಲಿಲ್ಲ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಶೇಪ್ ಮಾಡಿ ಆರತಿಗೆ ಯಾವ್ಯಾವುದು ಬೇಕು, ಎಷ್ಟೆಷ್ಟು ಬೇಕು ಅಂತ ಹೇಳ್ತಾರೆ ನೋಡಿಕೊಂಡು ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದಾರೆ. ನಾವು ದೇವರಿಗೆ ಆರತಿ ತೊಗೊಂಡು ಹೋಗೋಷ್ಟು ತಮಟನ ಮಾತ್ರ ದಪ್ಪದಾಗಿ ಮಾಡಿಕೊಂಡು ಮಿಕ್ಕಿದ್ದು ಕೊಡೋರಿಗೆಲ್ಲ ಸಣ್ಣದಾಗಿ ಮಾಡ್ಕೊಂಡಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ದೇವ್ರಿಗೆ ಆರತಿಗೆ ದೀಪ ಹಚ್ಚೋಕ್ಕೆಲ್ಲ ಎಷ್ಟು ಬೇಕು ನೋಡಿಕೊಂಡು ಈ ಸೈಜಲ್ಲಿ ನಾವು ತಮಟನ ಮಾಡಿದ್ವಿ. ತಮಟನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಶೇಪಾಗಿ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅಮ್ಮಂಗೂ ಅಷ್ಟು ಯಾವ ಥರ ಅಳತೆ ಅನ್ನೋದು ಮರ್ತೋಗ್ಬಿಟ್ಟಿತ್ತು, ಆವಾಗ ಮಾಡಿದ್ರಂತೆ ಅವರು. ಸೊ ಇವರು ತುಂಬಾ ತಮಟ ಎಲ್ಲ ಮಿದ್ದಿರೋದ್ರಿಂದ ಒಂದು 5 ನಿಮಿಷ ಬಂದ್ಬಿಟ್ಟು ಹೆಲ್ಪ್ ಮಾಡಿ ಕೊಟ್ಟು ಹೋದರು. ಯಾಕಂದರೆ ಅವ್ರ ಮಗಳು ಮನೆಯಲ್ಲೂ ಜಾತ್ರೆ ಇರೋದ್ರಿಂದ ಅವ್ರು ಅಲ್ಲೂ ಸಹ ಕಲಿಸಿ ಪಾಪ ಇಲ್ಲಿಗೂ ಬಂದು ಹೆಲ್ಪ್ ಮಾಡಿ ಕೊಟ್ಟು ಹೋದರು. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದೆಲ್ಲ ಆಗಿ ಎಲ್ಲ ಕೆಲಸ ಮುಗೀತು ಅಂತಲೇ ಅರ್ಥ. ತಮಟ ಆಯಿತು ಅಂದರೆ 3/4 ಭಾಗ ಕೆಲಸ ಆಯಿತು ಅಂತಲೇ ಅರ್ಥ. ಇದು ಬಂದು ನೆಕ್ಸ್ಟ್ ಆ್ಯಂಡ್ ಮೇನ್ ಅಟ್ರಾಕ್ಟಿವ್ ಟಾಪಿಕ್ ಅಂತಲೇ ಹೇಳ್ಬೋದು, ಆ ಆರತಿ. ಸೊ ಆರತಿನೆಲ್ಲ ಯಾವ ಥರ ರೆಡಿ ಮಾಡಿದ್ವಾ ಅನ್ನೋದೊಂಥರ ಕ್ವಶನ್ ಆಗಿರುತ್ತೆ. ಸೊ ನಾವು ಬಂದು ಒಂದು ಆರತಿನ ರೆಡಿ ಮಾಡಿಸಿದ್ದೀವಿ. ಇದು ನೋಡ್ತಾ ಇರ್ಬೋದು, ಇದು ಬಂದು ತರಿಸಿದ ಆರತಿ. ನಾವು ಆಗಲೇ ತಮಟ ಎಲ್ಲ ರೆಡಿ ಮಾಡಿ ದೇವ್ರ ಮನೆಯನ್ನೆಲ್ಲ ರೆಡಿ ಮಾಡಿಟ್ಟಿದ್ದೀವಿ. ಏನಕ್ಕಂದರೆ ಇವಾಗ ಸಾಯಂಕಾಲ ಒಂದು ಹೊಲ್ದಮ್ಮನ ಆರತಿ ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗೋದಿತ್ತು. ಅದಕ್ಕೋಸ್ಕರ ಒಂದು ಆರತಿ ಆಗಲೇ ರೆಡಿ ಆಗಿಬಿಟ್ಟಿತ್ತು. ನನ್ನ ಹಸ್ಬೆಂಡು ಕೆಲಸ ಅಂತ ಹೊರಗಡೆ ಹೋಗಿದ್ರು. ಸೊ ನಾವು ರೆಡಿಯಾಗಿರೋ ಆರತಿನೇ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಬಿಟ್ಟಿದ್ವಿ. ಆಮೇಲೆ ಅವ್ರು ಬಂದು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ಈಗ ಇನ್ನೊಂದು ಇದೇ ಆರತಿನೇ ರೆಡಿ ಮಾಡಿಬಿಡ್ತೀನಿ, ಇದನ್ನೇ ತೊಗೊಂಡೋಗು ಅಂತ ಹೇಳ್ಬಿಟ್ಟು ಇನ್ನು ದೇವ್ರು ಬರೋ ಅಷ್ಟೊತ್ತಿಗೆ ಇದನ್ನು ರೆಡಿ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ. ನೋಡಿದ್ರಲ್ಲ, ಫೈನಲ್ ಆಗಿ 2 ಆರತಿಗಳು ರೆಡಿ ಆಗಿದೆ. ಸೊ ಸಾಯಂಕಾಲ ಒಂದು ಹೊಲ್ದಮ್ಮನ ಆರತಿನ ನಾನು ತೊಗೊಂಡೋಗಿದ್ದೆ. ಇದೊಂದು ಆರತಿನ ಹಂಗೆ ಇಟ್ಟಿದ್ವಿ. ಏನಕ್ಕಂದರೆ 12 ಗಂಟೆಗೆ ದನಿನಮ್ಮ ಚೌಡಮ್ಮ 2 ಆರತಿ ಒಟ್ಟಿಗೆ ಹೋಗೋದ್ರಿಂದ ಅದೊಂದು ಆರತಿನ ತೊಗೊಂಡ್ಬಂದು ವಾಪಸ್ ಅದಕ್ಕೆ ತಮಟ ಚೇಂಜ್ ಮಾಡಿಕೊಂಡು ಅದನ್ನೇ ತೊಗೊಂಡು ಹೋಗೋದಿತ್ತು. ಸೊ ನಾವು ಸ್ವಲ್ಪ ತಮಟ ಅದೆಲ್ಲ ಮಾಡಿದ್ವಲ್ವ, ನಮ್ಮ ಮನೆ ದೇವ್ರುಗಳಿಗೆ ಅದನ್ನೆಲ್ಲ ಆರತಿನ ಎದುರೆತ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮನೇಲೇ ಪೂಜೆ ಮಾಡ್ಕೊತಾ ಇದ್ದೀವಿ. ಸೊ ಈ ಪದ್ಧತಿ ಎಲ್ರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ನನಗಿದು ಫಸ್ಟ್ ಟೈಮು. ಈ ಆರತಿನೆಲ್ಲ ಮನೆಯಲ್ಲೇ ಎದುರೆತ್ತಾರೆ ಅಂತ ಹೇಳ್ತಾರೆ. ಆದರೆ ಡೀಪ್ ಮೀನಿಂಗ್ ಎಲ್ಲ ನನಗೆ ಗೊತ್ತಿಲ್ಲ. ಅಷ್ಟು ಮಾತ್ರ ಗೊತ್ತಿರೋದ್ರಿಂದ ಅದನ್ನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ ಅಷ್ಟೇ.
ಹೊಲ್ದಮ್ಮನ ಆರತಿನ 4 ಗಂಟೆಗೆ ಹೊರಡಿಸ್ತೀವಿ ಅಂತ ಹೇಳಿದರು. ಸೊ ಆದರೆ ಆ ಥರ ಇರಲಿಲ್ಲ. ಹೊಲ್ದಮ್ಮನ ಆರತಿ ಹೊರಡಬೇಕಾದ್ರೆ ಮಳೆ ಬಂದೇ ಬರುತ್ತೆ ಅನ್ನೋ ವಾಡಿಕೆ ಮೊದಲಿಂದನೂ ಇದೆಯಂತೆ. ಸೊ ನಾನು ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಏನಕ್ಕಂದರೆ ನಿನ್ನೆ ದಿವಸ ಮಳೆ ಬಂದಿರಲಿಲ್ಲ, ಇವತ್ತು ಬರಲ್ಲ ಅನ್ನೋ ತಾನೇ ನಾನು ಅಂದ್ಕೊಂಡಿದ್ದೆ. ಅದೇನಾಯಿತು ಗೊತ್ತಿಲ್ಲ, ಸಡನ್ನಾಗಿ ಸಿಕ್ಕಾಪಟ್ಟೆ ಮಳೆ ಅಂತಲೇ ಹೇಳ್ಬೋದು. ಆರತಿ ಹೊರಡೋ ಅಷ್ಟೊತ್ತಿಗೆ 7 ಗಂಟೆನೇ ಆಗೋಯಿತು. ಸೊ ಮಳೇಲಿ ದೀಪ ಉರಿತಾನೇ ಇಲ್ಲ, ನೀವು ನೋಡ್ತಾ ಇರ್ಬೋದು. ಗಾಳಿ ಬೇರೆ ಸಖತ್ತು ಗಾಳಿ. ನಾನೆಲ್ಲ ರೆಡಿಯಾಗಿ ಮನೆ ದೇವ್ರುಗಳಿಗೆಲ್ಲ ನಾವು ತಂಬಿಟ್ಟು ಮಾಡಿದ್ವಲ್ಲ ಅದನ್ನೆಲ್ಲ ಎತ್ತಿ ಪೂಜೆ ಮಾಡಿ ಎಲ್ಲ ರೆಡಿ ಮಾಡಿ ಇದ್ವಿ. ನೀವು ನೋಡ್ತಾ ಇರ್ಬೋದು, ಇಬ್ಬರು ಸೇರಿ ಪೂಜೆ ಎಲ್ಲ ಮಾಡಿದ್ವಿ. ಹೊಲ್ದಮ್ಮನ ಆರತಿನ ನಾನೇ ತೊಗೊಂಡೋಗಿದ್ದೆ. ನಮ್ಮ ದಿವ್ಯ ಅಷ್ಟೊತ್ತಿಗೆ ಮಕ್ಕಳನ್ನೆಲ್ಲ ನೋಡಿಕೊಂಡು ಅಡುಗೆ ಎಲ್ಲ ಮಾಡಿ ನೈಟ್ ಆರತಿಗೆ ಏನೇನು ಬೇಕು ಪ್ರಿಪ್ರೇಷನ್, ಸೀರೆ ಪ್ಲೇಟಿಂಗು ಎಲ್ಲ ಮಾಡಿ ರೆಡಿ ಮಾಡ್ಕೊ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಸೊ ನಾನು ಅಲ್ಲಿಂದ ಬರೋ ಅಷ್ಟೊತ್ತಿಗೆ 10 ಕಾಲ ಆಗಿಬಿಟ್ಟಿತ್ತು. ಇದು ಬಂದು ದನಿನಮ್ಮನ ಆರತಿಗೆ ಯಾವ ಥರ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು, ದಿವ್ಯಾ ಯಾವ ಥರ ರೆಡಿಯಾಗಿದ್ರು ಅಂತ ಹೇಳ್ಬಿಟ್ಟು ಮುಂದೆ ಹ್ಯಾಡ್ ಮಾಡ್ತೀನಿ. ಸೊ ನಮ್ಮನೆ ಹತ್ರ ಆರತಿ ಓಡಿಸ್ದಾಗ ಆಗಲೇ 2:30 ಆಗಿತ್ತು. ಎಲ್ಲರ ಮನೆ ಹತ್ರ ಓಡಿಸ್ಕೊಂಬರೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ. ಎಲ್ಲರನ್ನೂ ಕರ್ಕೊಂಡೋಗಿ ಸ್ವಲ್ಪ ಜನನ ಕರ್ಕೊಂಡೋಗಿ ಒಂದು ದೇವಸ್ಥಾನದ ಹತ್ರ ಕೂರಿಸ್ಬಿಟ್ಟು ಮಿಕ್ಕಿದ್ದ ಮನೆಗಳ ಹತ್ರ ಹೋಗ್ತಾರೆ. ಯಾಕಂದರೆ ಎಲ್ಲ ಮನೆ ಹತ್ರನೂ ದೇವರು ಹೋಗಿ ಆರತಿನ ಓಡಿಸ್ಕೊಂಬರೋ ಅಷ್ಟೊತ್ತಿಗೆ ಬೆಳಗಿನ ಜಾವನೇ ಆಗುತ್ತೆ. ಬೆಳಗಿನ ಜಾವದ ಆರತಿ ಅಂತಲೇ ಹೇಳ್ಬೋದು. ಸೊ ದೇವಸ್ಥಾನದ ಹತ್ರ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದು ಬಂದು ಕೆಂಡ ಆಯ್ತಾ ಇರೋದು, ನೀವು ಇಲ್ಲಿ ನೋಡ್ತಾ ಇರ್ಬೋದು. 2 ದೇವ್ರುಗಳು ಅಷ್ಟೇ ಕೆಂಡದಲ್ಲಿ ಬರುತ್ತೆ. ಎಷ್ಟು ಮೈ ಜುಮ್ಮನ್ನುತ್ತೆ ಅಂದರೆ ಅದನ್ನ ನೋಡೋಕೆ ಒಂಥರ ಖುಷಿ ಅನಿಸ್ತಾ ಇರುತ್ತೆ. ಆ ತಮಟೆ ಬೀಡ್ಸು, ದೇವ್ರ ಡ್ಯಾನ್ಸು ಎಲ್ಲ ಆದಮೇಲೆ ಗ್ರಾಮಸ್ಥರು ಅದರಿಂದ ಆರತಿಗಳು ಒಂದರಿಂದ ಒಂದು ಎಲ್ಲರೂ ಸಹ ಕೊಂಡ ಆಯ್ತಾರೆ. ಒಬ್ರಿಗೂ ಅದು ನೋವಾಯಿತು ಅನ್ನೋ ಫೀಲೇ ಆಗಲ್ಲ. ನೀವು ನೋಡ್ತಾ ಇರ್ಬೋದು, ಕೊಂಡ ಆಯೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಇಲ್ಲಿ ಬಂದು. ಇದಿಷ್ಟು ಮೆರವಣಿಗೆ ದೇವ್ರ ಬಗ್ಗೆ ಹೇಳೋದಾದರೆ, ಇದು ಬಂದು ನೆಲೆ ದೇವರು. ನೀವು ಇಲ್ಲಿ ನೋಡ್ತಾ ಇರ್ಬೋದು ದೇವಸ್ಥಾನ ಏನು ಸಖತ್ತಾಗಿ ರೆಡಿ ಆಗಿದೆ ಅಂದರೆ ಅಲ್ಲೇ ನಿಂತ್ಕೊಂಡ್ಬಿಡ್ಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ರೆಡಿ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಖತ್ತಾಗಿದೆ. ಆ ದನಿನಮ್ಮ ಚೌಡಮ್ಮ ದೇವಿ ಅಂತ ಹೇಳ್ಬಿಟ್ಟು ಹೂವಲ್ಲೇ ಬರೆದಿರೋದಿದೆಯಲ್ವಾ, ಅದು ಮಾತ್ರ ಎಷ್ಟು ಒಂದು 2 ನಿಮಿಷ ಯೋಚನೆ ಮಾಡಬೇಕು ಯಾವ ಥರ ಮಾಡಿದ್ರು ಇದನ್ನು, ಯಾವ ಥರ ಇದನ್ನು ರೆಡಿ ಮಾಡಿದ್ರು, ಎಷ್ಟು ಟೈಮ್ ತೊಗೊಂತು, ಅದು ದೇವ್ರ ಕೃಪೆ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಮ್ಮಂಗೆ ಮೊಗ್ಗಿನ ಜಡೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಇದು ಬಂದು ನೆಲೆ ದೇವರಿಗೆ ರೆಡಿ ಮಾಡಿದ್ದಂಥದ್ದು. ಇಲ್ಲಿಗೆ ಎಲ್ಲ ಆರತಿ ಕಳಶಗಳು ದೇವರು ಎಲ್ಲರೂ ಇಲ್ಲಿ ಬಂದು ಸೇರ್ತಾರೆ. ಇದು ಬಂದು ಎಲ್ಲ ಗುರುವಾರ ಬೆಳಗ್ಗೆದಾಗಿರುತ್ತೆ. ಬುಧವಾರ ನೈಟ್ ಹೊರಟ ಆರತಿಗಳು ದೇವಸ್ಥಾನದ ಹತ್ರ ಬಂದು ಬೆಳಗಿಸ್ಕೊಂಡು ತೀರ್ಥ ಎಲ್ಲ ಹಾಕಿಸ್ಕೊಂಡು ಮನೆಗೆ ಹೋಗೋ ಅಷ್ಟೊತ್ತಿಗೆ ಗುರುವಾರ 12 ಗಂಟೆನೇ ಆಗಿರುತ್ತೆ. ಸೊ ಎಲ್ಲ ಪೂಜೆ ಆಗಿದ ನಂತರ, ಕೆಂಡ ಎಲ್ಲ ಆದ ನಂತರ ಇಲ್ಲಿ ತೀರ್ಥ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂತ್ಕೊಂಡಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು.
ಆರತಿ ಎಲ್ಲ ಬೆಳಗಿಸ್ಕೊಂಡು ತೀರ್ಥ ಹಾಕಿಸ್ಕೊಂಡು ಮನೆಗೆ ಹೋಗೋಷ್ಟೊತ್ತಿಗೆ ಒಂದು 12:15 ಆಗಿತ್ತು ಅಂತ ಹೇಳ್ಬೋದು. ನನ್ನ ಹಸ್ಬೆಂಡು ಅವ್ರ ಅಣ್ಣ ಸೇರಿಕೊಂಡು ಖಾರದ ಅಡುಗೆ ಎಲ್ಲ ರೆಡಿ ಮಾಡಿದರು. ನಮ್ಮ ಮನೇಲಿ ಸಿಂಪಲ್ಲಾಗೇ ಜಾತ್ರೆನ ಸೆಲೆಬ್ರೇಟ್ ಮಾಡಿದ್ವಿ. ಅಮ್ಮ ಅಕ್ಕ ಅವರೆಲ್ಲ ಸೇರಿಕೊಂಡು ಸಿಹಿ ಅಡುಗೆನ ರೆಡಿ ಮಾಡ್ಕೊಂಡಿದ್ರು. ನಮಗೆ ಅಡುಗೆದು ಯಾವುದೇ ಥರ ಗೋಜಿರಲಿಲ್ಲ. ಮಕ್ಕಳನ್ನು ಸಹ ಎಲ್ರಿಗೂ ಟಿಫನ್ ಮಾಡಿಸಿ ಆಟ ಆಡ್ತಾಯಿದ್ರು. ಸೊ ನಾವು ಹೋಗಿ ಬಂದವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅವತ್ತಿಗಷ್ಟೇ ಮುಗೀತು. ಶುಕ್ರವಾರ ಏನು ಕೆಲಸ ಇರೋದಿಲ್ಲ. ಶನಿವಾರ ಸಾಯಂಕಾಲ ದನಿನಮ್ಮ, ಚೌಡಮ್ಮ, ಮುಳ್ಕಟ್ಟಮ್ಮ 3 ದೇವರು ಸಹ ಮನೆ ಹತ್ರ ಹೋಗಿ ಮಡ್ಲಕ್ಕಿ ಕಟ್ಟಿಸ್ಕೊಳ್ಳುತ್ತೆ. ಸೊ ಎಲ್ಲ ದೇವ್ರಿಗೂ ಮಡ್ಲಕ್ಕಿ ಕಟ್ಟಿದ ನಂತರ ತಾಯಿನ ತನ್ನ ತವ್ರ ಮನೆಯಾದ ಅವೇರಳ್ಳಿಗೆ ಕರ್ಕೊಂಡೋಗಿ ಬಿಟ್ಟು ಬರ್ತಾರೆ. ನೆಕ್ಸ್ಟು 1 ವಾರ ತಾಯಿ ತನ್ನ ತವ್ರ ಮನೆಯಲ್ಲೇ ಇರ್ತಾರೆ. ಅಲ್ಲಿ ಜಾತ್ರೆ ನಡೆಯುತ್ತೆ. ಸೊ ನಾನು ಹೇಳಿದ್ನಲ್ಲ, ನಾವು ಮೊದಲು ಇದ್ದಿದ್ದು ಅವೇರಳ್ಳಿಲೇ, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆದಾಗಿಂದ ಈ ಸಲ ಫಸ್ಟ್ನೇ ಸಲ ಇಲ್ಲಿನೇ ಜಾತ್ರೆ ಮಾಡೋಣ. ಏನಕ್ಕಂದರೆ ಅವೇರಳ್ಳಿಗೆ ಹೋಗೋದು ತಾಯಿ ದನಿನಮ್ಮನೇ ಆಗಿರೋದ್ರಿಂದ ಇಲ್ಲೇ ಅರ್ಪಿಸೋಣ ತಾಯಿಗೆ ಆರ್ತಿನ ಅಂತ ಹೇಳ್ಬಿಟ್ಟು ನಾವು ಇಲ್ಲೇನೇ ಜಾತ್ರೆ ಮಾಡಿದ್ವು ಅಷ್ಟೇ, ಬೇರೆ ರೀಸನ್ ಏನಿಲ್ಲ. ಇದೆಲ್ಲ ಬಂದ್ಬಿಟ್ಟು ಭಾನುವಾರದ್ದಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು. ನಾನು ಎಲ್ಲನೂ ಡೀಪಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಅಲ್ಲಿ ಕ್ಲಿಪ್ಪಿಂಗ್ ಎಷ್ಟು ಫ್ರೀ ಆದಾಗ ತೆಗ್ದಿರ್ತೀವೋ ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ತಾಯಿ ನಮ್ಮಮ್ಮ ಮಡ್ಲಕ್ಕಿ ಎಲ್ಲ ಕಟ್ಟಿಸ್ಕೊಂಡು ಬಂದು ಇಲ್ಲಿ ಭಕ್ತರ ಕಷ್ಟಗಳನ್ನೆಲ್ಲ ಕೇಳ್ತಾ ಇದ್ದಾರೆ. ಆಗುತ್ತೆ ಅಂದರೆ ಆಗುತ್ತೆ ಅಂತ, ಆಗಲ್ಲ ಅಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದನ್ನು ಮೊರೆ ಹಾಕಿಸ್ಕೊಳ್ಳೋದು ಅಂತಾರಂತೆ. ಸೊ ನನಗೆ ಅಷ್ಟೆಲ್ಲ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಯಾವುದೂ ಡೀಪಾಗಿ ಹೇಳೋಕ್ಕಾಗೋದಿಲ್ಲ. ಇದೆಲ್ಲ ನೋಡಿದ ಮೇಲೆ ನನಗೆ ಅರ್ಥ ಆಗಿದ್ದೇನು ಅಂದರೆ, ಭಕ್ತರು ಅವ್ರ ಕಷ್ಟಗಳನ್ನೆಲ್ಲ ಹೇಳ್ಕೊಂಡಾಗ ತಾಯಿ ಆಗುತ್ತೆ ಅನ್ನೋದಾದರೆ ಆಗುತ್ತೆ ಅನ್ನೋ ಸೂಚನೆ ಕೊಡ್ತಾರೆ, ಆಗಲ್ಲ ಅನ್ನೋದಾದರೆ ತಾಯಿ ಅವ್ರ ಹತ್ರನೇ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು 2 ದೇವ್ರುಗಳು ಸಹ ಆಗುತ್ತೆ ಅನ್ನೋದಾದರೆ ಈ ಥರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದನ್ನು ಮೊರೆ ಹಾಕೋದು ಅಂತ ಹೇಳ್ತಾರಂತೆ. ನಾನು ಇದೆಲ್ಲ ಫಸ್ಟ್ ಟೈಮ್ ನೋಡಿದ್ದು. ನನಗಿದೊಂಥರ ಆಶ್ಚರ್ಯ ಅಂತಲೂ ಅನ್ನಿಸ್ತು, ನಿಜಾನ ಅಂತಲೂ ಅನ್ನಿಸ್ತು. ಸೊ ಕೊನೆಗೆ ಇದು ನಿಜ ಅಂತಲೇ ಅನ್ನಿಸ್ತು ಸಹ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಎಷ್ಟೊಂದು ಭಕ್ತರು ಅವ್ರ ಪ್ರಾಬ್ಲಮ್ಗಳನ್ನೆಲ್ಲ ಹೇಳ್ಕೊಡ್ತಾರೆ. ಲೈಕ್ ಮಕ್ಕಳಾಗದೇ ಇರೋದು, ಮನೇಲಿ ಕಷ್ಟ ಇರೋದು, ಅದೆಲ್ಲ ಹೇಳ್ಕೊತಾ ಇರ್ತಾರೆ. ಸೊ ಆಗುತ್ತೆ ಅನ್ನೋದಾದರೆ ತಾಯಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಡ್ಯಾನ್ಸ್ ಮಾಡಿ ಅವ್ರಿಗೆ ಸೂಚನೆ ಕೊಡ್ತಾರೆ. ಆಗಲ್ಲ ಅನ್ನೋದಾದರೆ ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅರ್ಥ ಮಾಡಿಕೊಂಡೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಅದಂತೂ ಆಶ್ಚರ್ಯ ಅನ್ನೋ ಥರನೇ ಇತ್ತು, ಆದರೂ ಒಪ್ಪಲೇಬೇಕಾದ ಸಂಗತಿ ಅಂತ ಅನ್ನಿಸ್ತು. ಆಮೇಲೆ ಎಲ್ಲ ಆದಮೇಲೆ ಎಲ್ಲ ಮೊರೆ ಹಾಕಿದೆಲ್ಲ ಮುಗಿದ ನಂತರ ತಾಯಿಗೆ ಮಾಲೆ ಎಲ್ಲ ಕಟ್ಟಿಸಿ ಆಮೇಲೆ ನಂತರ ತನ್ನ ತವರ ಮನೆಗೆ ಕಳಿಸ್ಕೊಡ್ತಾರೆ. ಸೊ ನೋಡ್ತಾ ಇರ್ಬೋದು. ಸೊ ನೋಡಿದ್ರಲ್ಲ, ಇದು ಬಂದು ಜಾತ್ರೆಯ ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ. ಸೊ ದಟ್ ನೀವೇ ಆ ವಿಡಿಯೋನ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ನಮ್ಮೂರ ಜಾತ್ರೆ ನಿಮ್ಗೆ ಯಾವ ಥರ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.